ಮೋದಿ ಶಾ ಮಹಿಳಾ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿರುವಂತದ್ದು ವಿಪಕ್ಷಗಳ ಎದೆಯಲ್ಲಿ ಇದು ನಡುಕಕ್ಕೆ ಕಾರಣವಾಗ್ತಾ ಇದೆ. ರಾಜ್ಯ ಬಿಜೆಪಿಗೆ ಅಮಿತ್ ಶಾ ಪವರ್ಫುಲ್ ಮೆಸೇಜ್ ಅನ್ನ ನೀಡಲಿಕ್ಕೆ ಮುಂದಾಗಿದ್ದು ಮಹಿಳಾ ಕಾರ್ಡ್ ಬಳಸಿ ಪವರ್ಗೆ ಬರೋದಕ್ಕೆ ಬಿಜೆಪಿ ಮೆಗಾ ಪ್ಲಾನ್ ಮಾಡ್ತಾ ಇದೆ. ರಾಜ್ಯ ಬಿಜೆಪಿಗೆ ಅಮಿತ್ ಶಾ ಪವರ್ಫುಲ್ ಮೆಸೇಜ್ ಅನ್ನ ನೀಡುವಂತದ್ದು ಮಹಿಳಾ ಕಾರ್ಡ್ ಬಳಸಿ ಪವರ್ಗೆ ಬರೋದಕ್ಕೆ ಬಿಜೆಪಿ ಮೆಗಾ ಪ್ಲಾನ್ ಮಾಡ್ತಾ ಇದೆ. ಕರ್ನಾಟಕದಲ್ಲೂ ಅಮಿತ್ ಶಾ ಸಲಹೆ ಸ್ಟ್ರಾಟಜಿ ಆದ್ರೂ ಏನು? ಮೋದಿ ರಾತ್ರೋರಾತ್ರಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ಯಾಕೆ? ಮಹಿಳಾ ಮಸೂದೆ ಬೀಳಿಸಿದ ವಿಪಕ್ಷಗಳಿಗೆ ಈಗ ಇಕ್ಕಟ್ಟು. ಕಾಂಗ್ರೆಸ್ ವಿರುದ್ಧ ಅಸ್ತ್ರವಾಗಿ ಬಳಕೆಯಾಗುತ್ತಾ ಮಸೂದೆ. ಬಿಜೆಪಿ ಹೂಡಿರುವ ಮಹಿಳಾ ತಂತ್ರಕ್ಕೆ ಕೈ ನಾಯಕರು ಕಂಗಾಲು. ಮಹಿಳಾ ಮೀಸಲಾತಿ ಪತನಕ್ಕೆ ಕಾಂಗ್ರೆಸ್ ಹೊಣೆ ಎನ್ನುತ್ತಿರುವ ಬಿಜೆಪಿ ದೇಶಾದ್ಯಂತ ಜನಾಕ್ರೋಶಕ್ಕೆ ಅಮಿತ್ ಶಾ ಕೊಟ್ಟಂತಹ ಟಾಸ್ಕ್ ಏನು? ಹಳ್ಳಿಗೆ ಹೋಗಿ ಸುದ್ದಿಗೋಷ್ಠಿ ನಡೆಸಲು ನಾಯಕರಿಗೆ ಸೂಚನೆಯನ್ನ ನೀಡಲಾಗಿದೆ. ಚುನಾವಣಾ ಲಾಭಕ್ಕೋಸ್ಕರ ನಡೀತಾ ಇದೆಯೇ ಮೋದಿ ಶಾ ಪಾಲಿಟಿಕ್ಸ್? ರಾಜ್ಯ ಬಿಜೆಪಿಗೆ ಅಮಿತ್ ಶಾ ನೀಡಿರುವಂತಹ ಆ ಪವರ್ಫುಲ್ ಮೆಸೇಜ್ ಆದ್ರೂ ಏನಿರಬಹುದು? ಮಹಿಳಾ ಕಾರ್ಡ್ ಬಳಸಿ ಪವರ್ಗೆ ಬರೋದಕ್ಕೆ ಬಿಜೆಪಿ ಮೆಗಾ ಪ್ಲಾನ್ ಮಾಡ್ತಾ ಇದೆಯಾ? ಕರ್ನಾಟಕ ಗೆಲ್ಲುವುದಕ್ಕೆ ಅಮಿತ್ ಶಾ ಅಸಲಿ ಸ್ಟ್ರಾಟಜಿ ಆದ್ರೂ ಏನಿರಬಹುದು? ಪ್ರಮುಖವಾಗಿ ಈ ಬೆಳವಣಿಗೆ ಇದೆಯಲ್ಲ, ಮಹಿಳಾ ಮೀಸಲಾತಿಗೆ ಸೋಲುಂಟಾಯಿತು ಲೋಕಸಭೆಯಲ್ಲಿ ಅನ್ನುವಂಥದ್ದು, ಇದೇ ವಿಚಾರವನ್ನ ಬ್ರಹ್ಮಾಸ್ತ್ರವಾಗಿ ಬಳಸಿಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು ಕಂಡು ಬರ್ತಾ ಇದೆ. ಸೊ ಈ ವಿಚಾರವನ್ನ ಹಳ್ಳಿಗೂ ತಲುಪಿಸಿ ಅನ್ನುವಂಥ ಒಂದು ಸೂಚನೆಯನ್ನ ನೀಡಿದ್ದಾರೆ ಬಿಜೆಪಿ ನಾಯಕರಿಗೆ ಅಮಿತ್ ಶಾ ಅನ್ನುವಂಥ ಒಂದು ಮಾಹಿತಿ ಇದೆ. ಈ ಬೆಳವಣಿಗೆ ಬೆನ್ನಲ್ಲೇ ಕಾಂಗ್ರೆಸ್ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಬಿಜೆಪಿ ಮಹಿಳಾ ಮಾಯೆಗೆ ಕಾಂಗ್ರೆಸ್ ಪ್ರತಿವ್ಯೂಹವನ್ನು ರೂಪಿಸಲಿಕ್ಕೆ ಮುಂದಾಗ್ತಿದೆ. ಸಂಖ್ಯಾಬಲವಿದ್ರು ಬಿಜೆಪಿ ಡೀಲ್ ಪಾಸ್ ಮಾಡದಿದ್ದೇಕೆ? ಮಹಿಳಾ ಮಸೂದೆಗೆ ಡಿಲಿಮಿಟೇಷನ್ ಲಿಂಕ್ ಮಾಡಿದೆ ಅಸಲಿ ಸಂಟು. ದಕ್ಷಿಣ ಭಾರತದ ಶಕ್ತಿ ಕುಂದಿಸಲು ಮೋದಿ ಶಾ ಹೂಡಿದ ಕುತಂತ್ರ ಇರುವುದು ಅನ್ನುವಂತಹ ವಿಚಾರವನ್ನು ಮುಂದಿಟ್ಟುಕೊಂಡು ನೋಡಿ, ಅಲ್ಲಿ 2023 ಬಿಲ್ ಪಾಸ್ ಆದರೂ ಜಾರಿ ಮಾಡದಿದ್ದೇಕೆ ಬಿಜೆಪಿ? ಚುನಾವಣಾ ರಾಜ್ಯಗಳ ಲಾಭಕ್ಕೋಸ್ಕರ ಬಿಜೆಪಿಯಿಂದ ಮಹಿಳಾ ಕಾರ್ಡ್ ಬಳಕೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಅನ್ನುವಂತಹ ಅಂಶಗಳನ್ನ ಇದೀಗ ಕಾಂಗ್ರೆಸ್ ಕೂಡ ಪ್ರತಿತಂತ್ರವನ್ನ ಹೂಡುವ ಮೂಲಕ ಬಿಜೆಪಿಗೆ ಟಾಂಗ್ ಕೊಡ್ಲಿಕ್ಕೆ ಮುಂದಾಗಿದೆ. ಬಿಜೆಪಿಯ ಸುಳ್ಳಿನ ಸುದ್ದಿಗೋಷ್ಠಿಗಳಿಗೆ ಕೌಂಟರ್ ಕೊಡೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇರುವಂತದ್ದು. ಜನಾಕ್ರೋಶ ಬಿಜೆಪಿಯ ವಿರುದ್ಧವೇ ತಿರುಗಿಸೋದಕ್ಕೆ ಕೈ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಅಲರ್ಟ್ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್, ಪ್ರತಿ ತಂತ್ರಕ್ಕೆ ತಯಾರಿ ಮಾಡ್ತಾ ಇದೆ. ಬಿಜೆಪಿಯ ಮಹಿಳಾ ಮಾಯೆಗೆ ಕಾಂಗ್ರೆಸ್ ಪ್ರತಿವ್ಯೂಹವನ್ನ ರೂಪಿಸುವಲ್ಲಿ ಯಶಸ್ವಿಯಾಗ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಜಾರಿಯಾಗದ ಬಿಲ್ ತಂದು ಬಿಜೆಪಿ ಚಕ್ರವ್ಯೂಹವನ್ನ ಕಾಂಗ್ರೆಸ್ ವಿರುದ್ಧ ರೂಪಿಸಲಿಕ್ಕೆ, ವಿಪಕ್ಷಗಳ ವಿರುದ್ಧ ರೂಪಿಸಲಿಕ್ಕೆ ಮುಂದಾಗಿದೆ. ಮಹಿಳಾ ಮಸೂದೆಗೆ ಡಿಲಿಮಿಟೇಷನ್ ಲಿಂಕ್ ಮಾಡಿದೆ ಅಸಲಿ ಸಂಚು ಅಂತ ಕಾಂಗ್ರೆಸ್ ಇದೀಗ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಕ್ಷೇತ್ರ ಪುನರ್ ವಿಂಗಡಣೆಯ ಜೊತೆಗೆ ಸೇರಿಸುವುದಕ್ಕೆ ಆಕ್ಷೇಪ ಇತ್ತು. ಮಹಿಳಾ ಮೀಸಲು ವಿರೋಧಿಸಿಲ್ಲ ನಾವು, ಆದರೆ ಕ್ಷೇತ್ರ ಪುನರ್ ವಿಂಗಡಣೆಯ ಜೊತೆಗೆ ಸೇರಿಸುವುದಕ್ಕೆ ನಮ್ಮ ಆಕ್ಷೇಪ ಇತ್ತು ಅನ್ನೋದು ಸಿದ್ದರಾಮಯ್ಯವರ ಮಾತು. ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ ನಾಯಕರುಗಳ ಮಾತಿದು. ಮಹಿಳಾ ಮೀಸಲಿಗೆ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ ಅನ್ನುವಂಥ ವಿಚಾರವನ್ನ ಜನತೆ, ಅದರಲ್ಲೂ ಮಹಿಳೆಯರ ಮುಂದೆ ಇಡುವುದಕ್ಕೆ ಬಿಜೆಪಿ ಮುಂದಾಗಿರುವಂತಹ ವಿಚಾರವನ್ನೇ ಇದೀಗ ಕಾಂಗ್ರೆಸ್ ಇದಕ್ಕೆ ಪ್ರತಿ ವ್ಯೂಹವನ್ನ ರೂಪಿಸಲಿಕ್ಕೆ ಮುಂದಾಗಿದ್ದು, ಕೈ ಯಾವ ರೀತಿ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸುತ್ತೆ, ಜನಾಕ್ರೋಶ ಬಿಜೆಪಿಯ ವಿರುದ್ಧವೇ ತಿರುಗುವಂತೆ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಯಾವ ರೀತಿ ಮುಂದಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಕ್ಷೇತ್ರ ಮರುವಿಂಗಡಣೆ, ಮಹಿಳಾ ಮೀಸಲು ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಪ್ರಮುಖವಾಗಿ ಡಿಎಂಕೆ ವಿರೋಧ ಮಾಡಿದ್ದು. ಸೊ ಇದು ಕಾಂಗ್ರೆಸ್ ಮತ್ತು ಡಿಎಂಕೆ ಮಹಿಳಾ ವಿರೋಧಿ ನೀತಿಯನ್ನು ತೋರಿಸುತ್ತೆ ಅಂತ ಬಿಜೆಪಿ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಚುನಾವಣೆಯಲ್ಲಿ ಜನತೆಯ ಮುಂದೆ ಹೋಗ್ತಾ ಇದೆ. ಸೊ ಇದು ಒಂದು ರೀತಿಯಲ್ಲಿ ದಕ್ಷಿಣ ಭಾರತದ, ಅದರಲ್ಲೂ ತಮಿಳುನಾಡು, ಕರ್ನಾಟಕ ಈ ಭಾಗಗಳಲ್ಲಿ ಯಾವ ರೀತಿಯ ಒಂದು ಸ್ಟ್ರಾಟಜಿಯನ್ನು ಮುಂದಿನ ದಿನಗಳಲ್ಲಿ ರೂಪಿಸಬೇಕು, ಇದೇ ಅಂಶವನ್ನು ಮುಂದಿಟ್ಟುಕೊಂಡು ಅಂತ ರಾಜ್ಯ ನಾಯಕರಿಗೆ ಅಮಿತ್ ಶಾ ಕೊಟ್ಟಂತಹ ಒಂದು ಕಿವಿಮಾತೇನು, ಹೇಳಿದಂತಹ ಕಿವಿಮಾತೇನು, ಯಾವ ರೀತಿಯ ಒಂದು ಸ್ಟ್ರಾಟಜಿಯನ್ನು ರೂಪಿಸಲಿಕ್ಕೆ ಬಿಜೆಪಿಗೆ ಅಮಿತ್ ಶಾ ಹೇಳಿದ್ದಾರೆ ಅನ್ನುವಂತಹ ಒಂದು ಕುತೂಹಲ ಇದ್ರೆ, ಮತ್ತೆ ಇದನ್ನೇ ಬಿಜೆಪಿಗೆ ತಿರುಗುಬಾಣವಾಗಿ ಮಾಡುವುದಕ್ಕೆ ಕಾಂಗ್ರೆಸ್ ಪ್ರತಿವ್ಯೂಹವನ್ನ ಯಾವ ರೀತಿ ಹೆಣಿಬಹುದು? ಯಾಕಂದ್ರೆ ಕಾಂಗ್ರೆಸ್ ಮಹಿಳಾ ವಿರೋಧಿ ಅಂತ ಬಿಂಬಿಸುವಂತಹ ಪ್ರಯತ್ನ ಬಿಜೆಪಿಯಿಂದ ಆಗ್ತಾ ಇದೆ ಅನ್ನುವಂಥದ್ದನ್ನೇ, ಈ ಜನಾಕ್ರೋಶವನ್ನೇ ಬಿಜೆಪಿ ವಿರುದ್ಧವೇ ತಿರುಗಿಸ್ಬಿಟ್ರೆ ಹೇಗೆ? ಆ ಒಂದು ವಿಚಾರವಾಗಿ ಕಾಂಗ್ರೆಸ್ ಯಾವ ರೀತಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಬಹುದು? ಬಿಜೆಪಿಯ ಮಹಿಳಾ ಮಾಯೆಗೆ ಕಾಂಗ್ರೆಸ್ ಹೂಡುವಂತಹ ಪ್ರತಿವ್ಯೂಹ ಏನು? ಜಾರಿಯಾಗದ ಬಿಲ್ ತಂದು ಬಿಜೆಪಿ ಹೂಡಿದ್ದು ಚುನಾವಣಾ ಗಿಮಿಕ್ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಸಂಖ್ಯಾಬಲವಿದ್ರು ಬಿಜೆಪಿ ಬಿಲ್ ಪಾಸ್ ಮಾಡದಿದ್ದಕ್ಕೆ
ಮಹಿಳಾ ಮಸೂದೆಗೆ ಡಿಲಿಮಿಟೇಷನ್ ಲಿಂಕ್ ಮಾಡಿದ್ದೆ ಅಸಲಿ ಸಂಚು ಅಂತ ಹೇಳ್ತಾರೆ ಕಾಂಗ್ರೆಸ್. ದಕ್ಷಿಣ ಭಾರತದ ಶಕ್ತಿ ಕುಂದಿಸುವುದಕ್ಕೆ ಮೋದಿ ಶಾ ಹೂಡಿದ ಕುತಂತ್ರ ಇದು ಅನ್ನೋದು ಕಾಂಗ್ರೆಸ್ನ ಒಂದು ಮಾತು. ಸೊ ಹಾಗಾಗಿ ಮಹಿಳಾ ಮೀಸಲಿಗೆ ಕಾಂಗ್ರೆಸ್ ವಿರೋಧ ಇಲ್ಲ. ಅದರ ಕ್ಷೇತ್ರ ಪುನರ್ವಿಂಗಡಣೆ ಜೊತೆಗೆ ಸೇರಿಸಿ 2023ರಲ್ಲಿ ಅಂಗೀಕಾರವಾದ ವಿಧೇಯಕ ಸೇರಿಸಿರುವುದಕ್ಕೆ ಆಕ್ಷೇಪ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ವಿಚಾರ ಇದೆಯಲ್ಲ, ಒಂದ್ ಕಡೆ ಮೀಸಲು ವಿಧೇಯಕ ಸೋಲು ಸಂಭವಿಸಿದ ಕಾಂಗ್ರೆಸ್ಗೆ ಚಾಟಿ ಬೀಸುವುದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಕಾಂಗ್ರೆಸ್ನ ಮಹಿಳಾ ವಿರೋಧಿ ಮಾನಸಿಕತೆ ಅನಾವರಣಗೊಂಡಿದೆ ಅಂತ ಬಿಜೆಪಿ ಹೇಳ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಹೇಳುತ್ತೆ ಬಿಜೆಪಿಯ ವಿರುದ್ಧ ಮಹಿಳಾ ಜನಾಕ್ರೋಶವನ್ನು ತಿರುಗಿಸೋದಕ್ಕೆ ಇದೀಗ ಕಾಂಗ್ರೆಸ್ ಕೂಡ ಮುಂದಾಗ್ತಾ ಇದೆ ಅನ್ನುವಂತ ಮಾತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.